ಕೆಲವೊಂದಷ್ಟು ಮುಚ್ಚೋಗಿದಾವೆ, ಕೆಲವೊಂದಿಷ್ಟು ಹಾಕಿಲ್ಲ. ಮತ್ತು ಇನ್ನೊಂದು ನಮ್ಮ ಸಮಾಜನೂ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇವತ್ತು ಬ್ಯಾಡ್ರಿ ನಮಗೆ ಯಾರು ಸಾಬ್ ತೊಗೊಂಡು ಏನು ಮಾಡೋದ್ರಿ? ಅಲ್ರಿ, ನಮ್ಮ ಆಸ್ತಿಗೆ ಸುಳ್ತಾ ಇದ್ದಾರೆ, ನಮ್ಮ ಭೂಮಿಗಳಿಗೆ ಸುಳ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಕೇಳ್ರಿ, ನಮಗೇನು ಮಾಡೋದ್ರಿ? ಅದರಲ್ಲೂ ಮಧ್ಯಮ ವರ್ಗದಲ್ಲಿ ಒಂದು ಇಷ್ಟು ತನ ಇವತ್ತು ನಾವೇನು ಅದಕ್ಕೆ ಹಿಡಿದನ ಅಂತೀವೋ ಅಥವಾ ಮತ್ತೇನೋ ಅಂತೀವೋ ಅಥವಾ ನಿರ್ಲಕ್ಷಣ ಅಂತೀವೋ ನಮಗೆ ಗೊತ್ತಿಲ್ಲ. ಆ ಜನ ಮಾತ್ರ ಇದಕ್ಕೆ ಕೈ ಹಾಕ್ತಾನಿಲ್ಲ, ವಿಚಾರ ಮಾಡ್ತಾನಿಲ್ಲ. ನಮ್ಗೆ ಯಾಕೆ ಬೇಕ್ರಿ ಊರು ಸಾಬ್ರಿ? ಅದಕ್ಕೆ ಬಸವಣ್ಣವ್ರ ವಚನ ಸಾಕ್ಷಿ ಕೊಡೋದು. ಇನ್ನೊಬ್ಬರ ಡೊಂಕನ್ನು ನಾವೇ ತಿದ್ದಬೇಕಾಗಿತ್ತು, ಅವ್ರು ತಿದ್ಕೊಳ್ತಾರೆ ಅನ್ನೋ ಹೇಳೋದು. ಅಂದ್ರೆ ತಾವು ಬೇಕಾದಂಗೆ ಬಸವಣ್ಣವ್ರನ್ನ ಯೂಸ್ ಮಾಡ್ಕೊಳ್ಳೋದು. ಇವತ್ತು ಗಾಂಧೀಜಿಯವ್ರನ್ನ ನಮ್ಮ ಹಿಂದೂ ಪರಿವಾರವಾದಿಗಳು ಹೆಂಗೆ ಉಪಯೋಗ ಮಾಡ್ಕೊಳ್ತಾರೆ, ಯಾವ ಹಿಂದೂ ರೀ ಅಂತೇಳಿ. ಇವತ್ತು ಅಂಬೇಡ್ಕರ್ ಅವ್ರನ್ನ ಸಹಿತ ಹಿಂದೂನರು ಎನ್ನುವಂಗೆ ವಾದ ಮಾಡ್ತಾ ಇರ್ತಾರೆ. ಆದರೆ ಯಾವ ಹಿಂದೂ ಮೇಲು ಕೀಳಿಂದ ಕೂಡಿದನೋ, ಅಸಮಾನತೆಯಿಂದ ಕೂಡಿದೋ ಆ ಹಿಂದೂ ಧರ್ಮದಲ್ಲಿ ನಾನು ಇರೋದಿಲ್ಲ ಅಂದರೆ ಬೌದ್ಧ ಧರ್ಮಕ್ಕೆ ಹೋದ್ರೆ ಸಹಿತ ಇನ್ನೂ ನಮ್ಮವರು ಅಂತ ಹೇಳ್ತಾ ಇದ್ದಾರೆ. ಸೈದ್ಧಾಂತಿಕವಾಗಿ ವಿರುದ್ಧ ಐಡಿಯಾಗಳು. ಇಲ್ಲಿ ನೋಡ್ರಿ, ಭ್ರಷ್ಟರು ನಿಶ್ಚಿತವಾಗಿ 71 ಎಕರೆ ದಾಖಲೆ ಸಲ್ಲಿಸಿದ್ದಾರೆ. ಸೊ ಈ ಹೈಕೋರ್ಟ್ಗಳಲ್ಲಿ ಈಗಾಗಲೇ ಅದನ್ನು ವಜಾ ಮಾಡಬೇಕು ಅಂತ ಆರ್ಡರ್ ಆಗಿದ್ದಾವೆ. ಅದನ್ನು ತೊಗೊಂಡು ಮತ್ತೆ ಹೋಗಿದ್ರು ಅವರು ಸುಪ್ರೀಂ ಕೋರ್ಟಿಗೆ, ನಮ್ಮ ಕುಮಾರಸ್ವಾಮಿಗಳು. ಅಲ್ಲೂ ಸಹಿತ ಇನ್ನು ತಡೀರಿ ಈ ಆದೇಶಗಳಂತೇಳಿ 274 ಪುಟದ ಅರ್ಜಿ ಬರೆದು ಸಬ್ಮಿಟ್ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಲಾರದ ವಜಾ ಮಾಡಿ ರದ್ದು ಮಾಡಿ ನೀವು ಅಲ್ಲೇ ಹೈಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ. ಇದರ ಅರ್ಥ ಅವ್ರಿಗೂ ಮನವರಿಕೆ ಆಗಿದೆ, ಈ ಭೂಮಿ ಇವ್ರದ್ದಲ್ಲ, ಗೋಮಾಳ ಸರ್ಕಾರಿ ಜಮೀನು ಹೊಡ್ತಾರೆ ಇವರು ಅಂತ. ಇಂಥ ಆರೋಪಗಳು ನಮ್ಮ ಡಿ ಕೆ ಶಿವಕುಮಾರ್ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ಭಾಳಷ್ಟಿದ್ದು ನಮಗೆ ಹಿರೇಮಠ ಅಂತ ಅದು ಬೆನ್ನು ಹತ್ತಿಬಿಟ್ಟಿದ್ದಾರೆ ಅವರು. ನಿರಂತರವಾಗಿ ಅವ್ರ ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಈ ಭ್ರಷ್ಟ ರಾಜಕಾರಣಿಗಳ ಜೊತೆ ಅಧಿಕಾರಿಗಳ ಸಹಿತ ನಾವು ಬಿಡಬಾರದಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ದಾರಂತ. ಈ 71 ಎಕರೆ ಇದು ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರಿಗೆ ಹಂಚಿ ಹೋಗ್ಯದ. ಇದು ಇವರು 14 ಎಕರೆ ಅಷ್ಟೇ ಹಿಡಿತಾ ಇದ್ದಾರೆ ಇವರು. ಇಲ್ಲ, ಪೂರ್ತಿಯಾಗಿ ಎಲ್ಲರೂ 71 ಎಕರೆ ಗೋಮಾಳ ಇಲ್ಲದ ಅದು ವಾಪಸ್ ತೊಗೊಳ್ಬೇಕು. ಇದರಲ್ಲಿ ಯಾರ್ಯಾರು ಹಸ್ತಕ್ಷೇಪ ಅದ ಆ ಅಧಿಕಾರಿಗಳ ಸಹಿತ ಮನೆಗೆ ಕಳಿಸ್ಬೇಕು ಅನ್ನುವಂಥ ದೊಡ್ಡ ನಿರ್ಧಾರ ಮಾಡಿ ಕೋರ್ಟಿಗೆ ಬೆನ್ನತ್ತಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಿಜವಾಗಿಯೂ